ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಅಂತಾನೆ ಹೇಳ್ಬೋದು. ಇವತ್ತು ತುಂಬಾ ಜನ ಖುಷಿಯಲ್ಲಿದ್ದಾರೆ, ಖುಷಿಯಾಗಿ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ಅಣ್ಣ ಹಿಂಗಂತೆ, ಅಣ್ಣ ಹಂಗಂತೆ, ಆಗಾಯ್ತಾ ಈಗಾಯ್ತಾ ಏನಾಯ್ತು ನನಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡು ಅಂತ ಹೇಳ್ಬಿಟ್ಟು, ಸಂಪೂರ್ಣವಾಗಿ ತಿಳಿಸ್ಕೊಡು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದೀನಿ. ಏನಪ್ಪಾ ಅಂದ್ರೆ ತುಂಬಾ ಜನ ಬೈಕ್ ಟ್ಯಾಕ್ಸಿ ಬಂದ್ಬಿಡ್ತು ಅಂತ ಇದ್ದಾರೆ. ಬಂತಾ ಇಲ್ವಾ, ಬಂದ್ರೆ ಏನು ಕೋರ್ಟ್ ಏನಾದ್ರು ನಮ್ಗೆ ಅಂದ್ರೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ರಿಲೀಫ್ ಕೊಡ್ತಾ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತಾನೆ ಹೇಳ್ಬೋದು. ಏನು 2-3 ತಿಂಗಳಿಂದ ಆಲ್ಮೋಸ್ಟ್ 3 ತಿಂಗಳೇ ಆಗೋಯ್ತು ಅಂತಾನೆ ಹೇಳ್ಬೋದು. ಏನಂದ್ರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು ಕರ್ನಾಟಕದಲ್ಲಿ. ಯಾಕಂದ್ರೆ ಇದು ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ಅಂದ್ರೆ ಗೌರ್ಮೆಂಟ್ ಅಲ್ಲಿ ಸ್ಟೇ ತಂದಿದ್ರು. ಅದಕ್ಕೋಸ್ಕರ ಏನು ಜಜ್ಮೆಂಟ್ ಆಗೋವರೆಗೂ ಕೂಡ ಬೈಕ್ ಟ್ಯಾಕ್ಸಿ ರನ್ ಆಗಬಾರ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ 16ನೇ ತಾರೀಕು ಏನಾಯ್ತು, ರಾಜ್ಯಾದ್ಯಂತ ಎಲ್ಲೆಲ್ಲೆಲ್ಲ ನಡೀತಾ ಇದೆ ಅಲ್ಲೆಲ್ಲಾನು ಕೂಡ ಸ್ಟಾಪ್ ಮಾಡಿದ್ರು ಬೈಕ್ ಟ್ಯಾಕ್ಸಿನ. ಬಟ್ ನಿನ್ನೆ ಒಂದು ಅಪ್ಡೇಟ್ ಬರುತ್ತೆ. ಏನಪ್ಪಾ ಅಂದ್ರೆ ಆದಷ್ಟು 1 ತಿಂಗಳ ಒಳಗೆ ಇದನ್ನ ಸಾಲ್ವ್ ಮಾಡಿ, ಅಂದ್ರೆ ನೂರಾರು ಜೀವಗಳು ಅಂದ್ರೆ ಸಾವಿರಾರು ಜೀವಗಳು ಇದನ್ನ ಕಾಯ್ತಾ ಇದಾವೆ. ಅದಕ್ಕೋಸ್ಕರ ಬೇಗ ಏನೇ ಇದ್ರು ಅಪ್ಡೇಟ್ ಮಾಡಿ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಕೋರ್ಟ್ ಅಲ್ಲಿ ಒಂದು ಹಿಯರಿಂಗ್ ನಡೀತಲ್ಲ, ನಾರ್ಮಲ್ ಹಿಯರಿಂಗ್ ಆಗಿದೆ ಅಂತ ನಾನು ವಿಡಿಯೋನ ಮಾಡಕ್ ಹೋಗಿಲ್ಲ. ಯಾಕಪ್ಪ ಅಂದ್ರೆ ಪ್ರತಿ ಸತಿನೂ ಏರ್ ಆಗುತ್ತೆ, ನೆಕ್ಸ್ಟ್ ಡೇಟ್ಗೆ ಹೋಗುತ್ತೆ, ಏರ್ ಆಗುತ್ತೆ, ನೆಕ್ಸ್ಟ್ ಡೇಟ್ಗೆ ಹೋಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಬಟ್ ಬೆಳಿಗ್ಗೆ ಎದ್ದು ನೋಡಿದ್ರೆ ಏನಪ್ಪಾ ಅಂದ್ರೆ ದೊಡ್ಡ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಬೆಂಗಳೂರಲ್ಲಿ. ಓಕೆ, ಇದು ಲೀಗಲ್ಲ ಇಲ್ಲಿಗಲ್ಲ ಅಂತ ಹೇಳ್ಬಿಟ್ಟು ಮುಂಚೆ ಮಾತಾಡೋಣ. ತುಂಬಾ ಜನಕ್ಕೆ ಇದು ಖುಷಿ ತಂದಿದೆ. ಯಾಕಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ಆನ್ ಮಾಡಿದ ತಕ್ಷಣನೇ ನಮ್ಗೆ ಆರ್ಡರ್ಗಳು ಬರ್ತಾ ಇದಾವೆ. ಇಲ್ಲಾಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತೀನಿ ಅನ್ನೋರಿಗೆ ಗಳಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿನ ವ್ಯಕ್ತಪಡಿಸಿದ್ದಾರೆ. ಓಕೆ, ಇವಾಗ ಲೀಗಲ್ ಬರ್ತೀನಿ. ಇವಾಗ ಲೀಗಲ್ ಆಗಿ ಮಾತಾಡೋಣ. ಏನಪ್ಪಾ ಅಂದ್ರೆ ಈಗ ಗೌರ್ಮೆಂಟ್ ಕೊಡ್ತಾ ಇದು ಹೈಕೋರ್ಟ್ ಏನಾದ್ರು ರಿಲೀಫ್ ಕೊಡ್ತಾ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಆಲ್ಮೋಸ್ಟ್ ಕೊಟ್ಟಿಲ್ಲ. ಓಕೆ, ನನಗ್ ಗೊತ್ತಿರೋ ಪ್ರಕಾರ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಹಿಯರಿಂಗ್ ಮುಂದೆ ಹಾಕಿದೆ. ಬಟ್ ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯ ಮಾಹಿತಿಗಳು ಬಂದಿಲ್ಲ. ಈಗ ಆಲ್ರೆಡಿ ಬೈಕ್ ಅಲ್ಲಿ ತೋರಿಸ್ತಾ ಇದೆ. ನೀವಾಗ ರ್ಯಾಪಿಡೋದಲ್ಲಿ ಏನ್ ನೋಡ್ತಾ ಇದ್ರ, ರ್ಯಾಪಿಡೋದಲ್ಲಿ ಒಂದು ಬೈಕ್ ಅನ್ನೋ ಆಪ್ಷನ್ ತೋರಿಸ್ತಾ ಇದೆ. ಮುಂಚೆ ಬೈಕ್ ಅನ್ನೋ ಆಪ್ಷನ್ ತೋರಿಸ್ತಾ ಇರಲಿಲ್ಲ. ಅದೇ ರೀತಿ ರೇಟ್ ತೋರಿಸ್ತಾ ಇದೆ, ಅದೇ ರೀತಿ ಬೂಸ್ಟ್ ಕೂಡ ತೋರಿಸ್ತಾ ಇದೆ. ಬೈಕ್ ನ ಬುಕ್ ಮಾಡಿ ಅಂತ ಹೇಳ್ಬಿಟ್ಟು ಕಸ್ಟಮರ್ಗೂ ಕೂಡ ತೋರಿಸ್ತಾ ಇದೆ. ಅದೇ ರೀತಿ ಆರ್ಡರ್ಗಳು ಯಾರಿಗೆ ರೈಡರ್ ಗಳಿಗೆ ಆರ್ಡರ್ಗಳು ಬರ್ತಾ ಇದಾವೆ. ಆರ್ಡರ್ಗಳು ಹೋಗಿ ಕಂಪ್ಲೀಟ್ ಕೂಡ ಮಾಡಿದ್ದಾರೆ ತುಂಬಾ ಜನ. ಓಕೆ, ಇವಾಗ ಅದೇ ರೀತಿ ಓಲಾಕ್ ನೋಡೋದ್ರೆ ಓಲಾದಲ್ಲಿ ಇನ್ನೂವರೆಗೂ ಯಾವುದೇ ರೀತಿಯ ತೋರಿಸ್ತಾ ಇಲ್ಲ. ಓಲಾದಲ್ಲಿ ಬೈಕ್ ಅನ್ನೋ ಆಪ್ಷನ್ ತೋರಿಸ್ತಾ ಇಲ್ಲ. ಅದೇ ರೀತಿ ಊಬರ್ ಅಲ್ಲೂ ಕೂಡ ಮೋಟೋ ಅನ್ನೋ ಒಂದು ಆಪ್ಷನ್ ತೋರಿಸ್ತಾ ಇದೆ, ಅದು ಬೈಕ್ ಟ್ಯಾಕ್ಸಿನೇ. ಆ ರೀತಿ ಒಂದು ಆಪ್ಷನ್ ನ ತೋರಿಸ್ತಾ ಇದೆ. ರ್ಯಾಪಿಡೋದಲ್ಲಿ ತೋರಿಸ್ತಾ ಇದೆ, ಊಬರ್ ಅಲ್ಲೂ ತೋರಿಸ್ತಾ ಇದೆ, ಓಲಾದಲ್ಲಿ ಮಾತ್ರ ತೋರಿಸ್ತಾ ಇಲ್ಲ. ನನಗನ್ಸಿದ ಮಟ್ಟಿಗೆ ಏನೋ ಅಪ್ಡೇಟ್ ನ ಕೊಟ್ಟಿದ್ದಾರೆ, ಅದು ಇನ್ನೂ ಸರ್ಕ್ಯುಲೇಷನ್ ಆಗಿಲ್ಲ. ಅಂದ್ರೆ ಹೊರಗಡೆ ಎಲ್ಲೂ ಕೂಡ ಸರ್ಕ್ಯುಲೇಷನ್ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಲಾಸ್ಟ್ ಏನಾಗಿತ್ತು, ಬೈಕ್ ಟ್ಯಾಕ್ಸಿ ಬ್ಯಾನ್ ಅಥವಾ ಸ್ಟಾಪ್ ಅಂತ ಏನ್ 16ನೇ ತಾರೀಕು ಹೇಳಿದ್ರು, ಅವತ್ತೇನ್ ಮಾಡಿದ್ರು ಎಲ್ಲಾ ಕಂಪನಿಗಳು ಅಂತಂದ್ರೆ ನಮ್ಗಿನ್ನೂ ಸರ್ಕ್ಯುಲೇಷನ್ ಬಂದಿಲ್ಲ, ನಮ್ಗಿನ್ನೂ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯ ಲೆಟ್ರಿಗೆ ಬಂದಿಲ್ಲ, ನಮಗೆ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ಮಾತನ್ನ ಹೇಳ್ಬಿಟ್ಟು ಅವತ್ತು ಒಂದು ದಿನ ಫುಲ್ ರನ್ ಮಾಡಿದ್ರು 16ನೇ ತಾರೀಕು. ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಆಮೇಲೆ ಏನಾಯ್ತು, ಎಲ್ಲಾ ಕಡೆ ವಿಡಿಯೋಗಳು ಹರಿಬಿಟ್ರು. ಎಲ್ಲಾ ಮೀಡಿಯಾದವರು ಕೂಡ ಅದನ್ನ ತೋರಿಸಿದ್ರು. ಗೆ ಏನು ಅಂದ್ರೆ ನಮ್ಮ ಹೈಕೋರ್ಟ್ ಮಾತಿಗೆ ಬೆಲೆನೇ ಇಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾತನ್ನ ಹೇಳಿದಾಗ ಅವತ್ತರ ಸಾಯಂಕಾಲ 5 ಗಂಟೆ 6 ಗಂಟೆಗೆ ಸ್ಟಾಪ್ ಮಾಡಿದ್ರು ಬೈಕ್ ಟ್ಯಾಕ್ಸಿಗಳನ್ನ. ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು. ಓಕೆ, ಅಷ್ಟು ಲೇಟ್ ಆಗಿ ಸ್ಟಾಪ್ ಮಾಡೋದ್ಮೇಲೆ ಇವಾಗ ನೋಡಿ ನೀವು ಬೈಕ್ ಟ್ಯಾಕ್ಸಿ ಏನೋ ಅಪ್ಡೇಟ್ ಬಂದಿದೆ, ನಿನ್ನೆನೆ ಬಂದಿದೆ. ಓಕೆ, ಇವತ್ತು ಬೆಳಿಗ್ಗೆಯಿಂದಾನೇ ಸ್ಟಾರ್ಟ್ ಆಗಿದೆ ಅಂದ್ರೆ ಯಾವ್ದೇ ಇವಾಗ ಅವ್ರಿಗೆ ಸರ್ಕ್ಯುಲೇಷನ್ ಬೇಡ, ಇರ್ಲಿ ಏನೋ ಒಂದಾಗ್ಲಿ, ಒಟ್ನಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ. ಇವಾಗ ತುಂಬಾ ಕೇಳ್ಬೋದು, ನಾವು ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು. ಆ್ಯಪಲ್ಲೇ ತೋರಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಆ್ಯಪಲ್ ತೋರಿಸ್ತಾ ಇದೆ, ತೋರಿಸ್ಬಾರ್ದಾಗಿತ್ತು ಬಟ್ ತೋರಿಸ್ತಾ ಇದೆ. ಆಲ್ರೂ ಸರ್ಕ್ಯುಲೇಷನ್ ಬಂದಿರಬಹುದು ಬೈಕ್ ಟ್ಯಾಕ್ಸಿ ರನ್ ಮಾಡಿ ಅಂತ ಹೇಳಕ್ಕೂ ಕೂಡ ಆಗಲ್ಲ. ಯಾವ್ದಕ್ಕೊಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿನ ಮಾಡಿ. ನಿಮ್ಮ ಯಾವ ಕಂಪನಿಗಳಲ್ಲಿ ಮಾಡ್ತೀರಾ, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಯಾವ್ಯಾವ ಕಂಪನಿಗಳಲ್ಲಿ ನೀವು ಮಾಡ್ತೀರಾ ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರ, ಆ ಕಂಪ್ನಿಗೆ ಒಂದು ಕಾಲ್ ಮಾಡಿ. ಇಲ್ಲ ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಸ್ಟಾಪ್ ಇತ್ತಲ್ಲ, ಇವಾಗ ಆಗಿದ್ಯಾ, ಆನ್ ಆಗಿದ್ಯಾ, ಅಂದ್ರೆ ಇವಾಗ ಓಕೆನಾ, ಓಡಿಸ್ಬೋದಾ, ಏನಾರು ಲೆಟರ್ ಏನಾರು ಕೊಟ್ಟಿದಾರಾ, ಏನಾರು ಜಜ್ಮೆಂಟ್ ಅಥವಾ ಏನಾರು ಹಿಯರಿಂಗ್ ಮಧ್ಯದಲ್ಲಿ ಏನಾರು ಸರ್ಕ್ಯುಲೇಷನ್ ಹೊರಡಿಸಿದಾರಾ, ಒಂದ್ ಸ್ವಲ್ಪ ಕೇಳಿ. ಓಕೆಪ್ಪ ಹೊರಡಿಸಿದಾರೆ, ಇದೇ ಬಂದಿದೆ ಅಂದ್ರೆ ಒಂದ್ ಸ್ವಲ್ಪ ಕಳಿಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಗಳಿಗೆ ಕಳಿಸ್ಕೊಳ್ಳಿ, ಇಲ್ಲಾಂದ್ರೆ ಗಳಲ್ಲಿ ಒಂದು ಆಪ್ಷನ್ ತೋರಿಸೋ ತರ ಮಾಡಿಸಿ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ಬೋದು. ಈ ರೀತಿ ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ರಿಗೂ ಒಳ್ಳೇದು. ಯಾರಾದ್ರೂ ಅಕಸ್ಮಾತ್ ಹಿಡಿದ್ರು, ಆಟೋ ಹಿಡಿದ್ರು ಅಥವಾ ಆಟೋದವರೇ ಹಿಡಿದ್ರು ಅಂತ ಹೇಳಿದ್ರೆ
ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಬಂದಿರೋ ಮಾಹಿತಿಗಳು ರ್ಯಾಪಿಡೋ ಮತ್ತೆ ಊಬರ್ ಅಲ್ಲಿ ಇವಾಗ ರನ್ ಆಗ್ತಾ ಇದೆ. ಬೈಕ್ ಟ್ಯಾಕ್ಸಿ ಬುಕ್ ಮಾಡೋರು ಬುಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಯಾರು ಅಂದ್ರೆ ರೈಡರ್ಗಳು ಯಾರ್ಯಾರು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಆದಷ್ಟು ಬೇಗ ನಿಮ್ಗೆ ಸರ್ಕ್ಯುಲೇಷನ್ ಏನಾದ್ರು ಬಂದಿದ್ರೆ, ಬೈಕ್ ಟ್ಯಾಕ್ಸಿ ರನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕ್ಯುಲೇಷನ್ ಏನಾದ್ರು ಬಂದಿದೆ, ಆದಷ್ಟು ಬೇಗ ನಿಮ್ಗೆ ಕಾಫಿ ತಗೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಗೊತ್ತಾಯ್ತು. ಆಟೋದವ್ರಿಗೆ ಇನ್ನೂ ಈ ಮಾಹಿತಿ ಗೊತ್ತಿದೆಯೋ ಹೋಗಿದೆಯೋ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ. ಕಂಪ್ನಿಯವ್ರು ಏನ್ ಹೇಳ್ತಾರೆ, ಅದೇ ರೀತಿ ನಮ್ಮ ಗೌರ್ಮೆಂಟ್ ಏನ್ ಹೇಳುತ್ತೆ, ಅದೇ ರೀತಿ ನಮ್ಮ ಹೈಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳ್ಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.